largest central trade union in India, the ITC. This morning we are saying, last 3 days we had a wonderful conference. India Bank Employees Association itself. Not today, from 1946. ನಮಸ್ಕಾರ ಸ್ನೇಹಿತರೆ, 19ನೇ ತಾರೀಕಿಂದ 22ನೇ ತಾರೀಕು ತನಕ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ನ್ಯಾಷನಲ್ ಲೆವೆಲಲ್ಲಿ ಕಾನ್ಫರೆನ್ಸ್ ಆಯಿತು. ಕಾನ್ಫರೆನ್ಸ್ ಏನೋ 3 ಡೇಸ್ ತುಂಬ ಚೆನ್ನಾಗೇ ಆಯಿತು. ಆದರೆ 4th ಡೇ ಏನು ಎಲೆಕ್ಷನ್ ಆಗಬೇಕಲ್ಲ, ಆ ಟೈಮಲ್ಲಿ ಗಲಾಟೆನೇ ಆಯಿತು ಅಂತ ಹೇಳಬೇಕು. ಯಾತಕ್ಕೋಸ್ಕರ ಗಲಾಟೆ ಆಯಿತು ಅಂತ ಹೇಳಿ ಆ ಟಾಪ್ ಲೀಡರ್ಸ್ ಯಾರಿದ್ದಾರೆ, AIBA, ಅವರೇ ಹೇಳಬೇಕು ಜನಕ್ಕೆ. ಯಾಕೆಂದರೆ ಇಷ್ಟು ವರ್ಷವೂ AIBA ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಮೋಸ್ಟ್ ಆಫ್ ದೆಮ್ ಆರ್ ರಿಟೈರೀಸ್ಗೆ ಎಕ್ಸಿಸ್ಟಿಂಗ್ ವರ್ಕರ್ಸ್ದು ಪ್ರಾಬ್ಲಮ್ ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಯಾಕೆಂದರೆ ಭಾಳಷ್ಟು ಜನ ಏನು ರಿಟೈರೀಸ್ ಆಗಿದ್ದಾರೆ ಅವರು ಪೇಪರು ಪೆನ್ನು ಇಟ್ಕೊಂಡು ಲೆಡ್ಜರಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಈಗ ಕಂಪ್ಯೂಟರೈಸ್ಡ್ ಆಗಿದೆ. ಕಂಪ್ಯೂಟರೈಸ್ಡಲ್ಲಿ ಏನೇನು ಪ್ರಾಬ್ಲಮ್ ಬರ್ತದೆ, ಯಾವ ರೀತಿ ಪ್ರಾಬ್ಲಮ್ ಬರ್ತದೆ, ಹೇಗೆ ಬರುತ್ತೆ ಅನ್ನೋದು ಎಕ್ಸಿಸ್ಟಿಂಗ್ ವರ್ಕರ್ಸಿಗೆ ಮಾತ್ರ ಚೆನ್ನಾಗಿ ಗೊತ್ತಿರ್ತದೆ. ಹಾಗಿರ್ಬೇಕಾದ್ರೆ AIBA ನಾಯಕರುಗಳು ತಾವೇ ಯಾಕೆ ಗೂಟ ಹೊಡ್ಕೊಂಡು ಆ ಸೀಟಲ್ಲಿ ಕೂತಿದ್ದೀರಿ, ಇಷ್ಟೆಲ್ಲ ಆಗೋದಕ್ಕೆ ಯಾಕೆ ಮಾಡಿಕೊಡ್ತಾ ಇದ್ದೀರಾ ನೀವು? ನಿಮಗೆ ನಾಚಿಕೆ ಆಗಬೇಕು. ಇವತ್ತಿನವರೆಗೂ AIBA ಎಲೆಕ್ಷನ್ನಲ್ಲಿ ಈ ರೀತಿ ಗಲಾಟೆ ಆಗಿರಲಿಲ್ಲ. ನೀವು ಹಾಗೆ ಬಿಟ್ಕೊಟ್ಬಿಡಿ. ಯಾರು ಚೆನ್ನಾಗಿ ಕೆಲಸ ಮಾಡೋವಂಥ ಹುಡುಗರು ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಅಂಥವ್ರಿಗೆ ನೀವು ಕೆಲಸ ಹೇಳ್ಕೊಟ್ಟು ಬ್ಯಾಕ್ಗ್ರೌಂಡಾಗಿ ನಿಂತ್ಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಅದನ್ನು ಬಿಟ್ಬಿಟ್ಟು ಈ ರೀತಿ ಫಂಡ್ಸ್ ಕಲೆಕ್ಷನ್ ಮಾಡೋದು, ಕ್ಲರಿಕಲ್ ಹತ್ರ ಸಬ್ ಸ್ಟಾಫ್ ಹತ್ರ 1000, ಕ್ಲರಿಕಲ್ ಹತ್ರ 1,500 ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಡೊನೇಷನ್ಗಳು ಕಲೆಕ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಈ ರೀತಿ ಕಾನ್ಫರೆನ್ಸ್ ಮಾಡ್ಬೇಕಾದ್ರೆ ಫಂಡ್ಸ್ ಮಿಸ್ಯೂಸ್ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ನನಗೆ ಫಸ್ಟ್ ಆಫ್ ಆಲ್ ಅನುಮಾನ ಇರೋದು AIBA ರಿಜಿಸ್ಟರ್ಡ್ ಬಾಡಿನಾ ಅಂತ. ರಿಜಿಸ್ಟರ್ಡ್ ಬಾಡಿ ಹೌದೋ ಅಲ್ಲೋ ಅನ್ನೋದನ್ನು ಈಗ ನಾವು ಪರೀಕ್ಷೆ ಮಾಡಬೇಕಾಗಿದೆ. AIBA ರಿಜಿಸ್ಟರ್ಡ್ ಬಾಡಿ ಆಗಿದ್ದರೆ ಲೆಕ್ಕಪತ್ರನ ಎಲ್ಲರಿಗೂ ಕೊಡಿ. ನೀವು ಇದುವರೆಗೂ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ, ಕಾನ್ಫರೆನ್ಸ್ ಯಾವ ಕಾನ್ಫರೆನ್ಸ್ಗೆ ಎಷ್ಟು ಕಲೆಕ್ಷನ್ ಆಗಿದೆ ಎಲ್ಲ ಲೆಕ್ಕಪತ್ರ ಕೊಡಿ ಜನಕ್ಕೆ. ಅದನ್ನು ಬಿಟ್ಬಿಟ್ಟು ನೀವು ನಾನೇ ಇರಬೇಕು ಈ ಸೀಟಲ್ಲಿ, ನಾನೇ ಕೊನೆ ತನಕನೂ ಇದಕ್ಕೆ ಅಧಿಕಾರ ಮಾಡಬೇಕು ಅನ್ನೋದು ಎಷ್ಟು ಸರಿ ಸಮಂಜಸ? ಇನ್ನೊಂದೇನು ಅಂದರೆ, ಗೌರ್ಮೆಂಟ್ ಆಗಲಿ ಹಲವಾರು ಬ್ಯಾಂಕ್ ಮ್ಯಾನೇಜ್ಮೆಂಟ್ಗಳಾಗಲಿ ಈ ರಿಟೈರಿ ಎಂಪ್ಲಾಯಿ ಲೀಡರ್ಸ್ಗಳು ಯಾರಿದ್ದಾರೆ ಅವ್ರನ್ನ ಒಳಗೆ ಸೇರಿಸ್ಕೊಳಲ್ಲ ಮಾತುಕತೆಗೆ. ಅವರೆಲ್ಲ ಹೊರಗಡೆ ಕೂತ್ಕೊಂಡಿರ್ತಾರೆ. ಯಾರು ಎಕ್ಸಿಸ್ಟಿಂಗ್ ವರ್ಕರ್ಸ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗ್ತಾರೆ. ಆಮೇಲೆ ಇವ್ರದ್ದು ಕೆಲಸ ಏನು ಅಂದರೆ, ಡಯಾಸ್ ಮೇಲೆ ಮಾತಾಡ್ಬೇಕಾದ್ರೆ ಫೆರೋಷಿಯಸ್ ಆಗಿ ಏನು ನಾವು ಕಾರ್ಮಿಕರಿಗೋಸ್ಕರನೇ ಇರೋದು, ಕಾರ್ಮಿಕರ ಹಿತರಕ್ಷಣೆ ಕಾಯೋದು ಅಂತ ಹೇಳಿ ಡಯಾಸ್ ಮೇಲೆ ಮಾತಾಡ್ತಾರೆ. ಕೆಳಗಡೆ ಎಳೆದ್ರು ಅಂದರೆ ಡಯಾಸಿಂದ ಆಮೇಲೆ ಅದರಲ್ಲಿ ಏನೂ ಇರಲ್ಲ, ಟುಸ್ಸು ಪುಸ್ಸು ಪಟಾಕಿ ಅದು. ಇದನ್ನು ನಾನು ಭಾಳಷ್ಟು ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಇದನ್ನು ನೋಡಿದರೆ AIBA ನಾಯಕರುಗಳು ಬರೀ ಸುಳ್ಳು ಹೇಳೇ ನಡ್ಕೊಂಬಂದ್ರೂ, ಎಲ್ಲೋ ಒಂದು ಕಡೆ 1-2 ಪೆನ್ಷನ್ಸ್ ಇರ್ಬೋದು ಅಥವಾ ಸ್ಯಾಲ್ರಿ ರಿವಿಷನ್ ಇರ್ಬೋದು ಮಾಡಿದ್ದು ಬಿಟ್ಟರೆ ಮಿಕ್ಕಿದ್ದೇನು ಕೆಲಸ ಮಾಡಿಲ್ಲ ಅಂತ ನನ್ನ ಗಮನಕ್ಕೆ ಬರ್ತದೆ. ಇದ್ರ ಬಗ್ಗೆ ಏನು ಕಾಮೆಂಟ್ಸ್ ಇದೆ ದಯವಿಟ್ಟು ಕಾಮ್ರೇಡ್ಸ್ಗಳು ದಯವಿಟ್ಟು ಕಾಮೆಂಟ್ಸ್ ಹಾಕಿ. ನಾನು ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಇದಕ್ಕೆ ಯಾರ್ಯಾರು ಕಾರಣಕರ್ತರು ಅಂತ ಹೇಳಿ ಅವ್ರನ್ನೂ ಇಂಟ್ರ್ಯೂ ಮಾಡೋದಕ್ಕೆ ನೋಡ್ತೀನಿ. ಇದಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ಕಾಮ್ರೇಡ್ಸ್ಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.